ರಾಮನ ಹೆಸರಿನಲ್ಲಿ BJPಯವರು, RSS ಅವರು ಮತ್ತು ಎಕ್ಸ್ಟೆಂಡೆಡ್ ಸಂಘ ಪರಿವಾರದವರು ರಾಜಕೀಯ ಮಾಡಿಕೊಂಡೇ ಬಂದಿದ್ದಾರೆ. ರಾಮನ ಹೆಸರಿನಲ್ಲಿ ಬ್ರಿಕ್ಸ್ಗೆ ದುಡ್ಡು ಕಲೆಕ್ಟ್ ಮಾಡಿ ಅದೊಂದು ದೊಡ್ಡ ಸ್ಕ್ಯಾಮ್ ಮಾಡಿದ್ರು. ಆದರೆ ಇವತ್ತೂ ಸಹ ಅದರದ್ದು ಅಕೌಂಟಬಿಲಿಟಿ ಇಲ್ದಂಗೆ ಮಾಡಿದ್ದಾರೆ. ರಾಮನ ಹೆಸರಿನಲ್ಲಿ ಓಟ್ ಕೇಳಿದ್ರು, ರಾಮನ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದರು, ರಾಮನ ಹೆಸರಿನಲ್ಲಿ ಹಿಂಸಾಚಾರನೂ ಸಹ ಮಾಡಿದ್ರು. ರಾಮ ಮಂದಿರದಲ್ಲಿ ಇವತ್ತು ದೊಡ್ಡ ಒಂದು ಸ್ಕ್ಯಾಮೇ ನಡೀತಾ ಇದೆ. ಸುಮಾರು 200 ಕೋಟಿ ಆಗುವಷ್ಟು ಹಣ ಮತ್ತು ಜನರು ದೇವರಿಗಾಗಿ ಕೊಟ್ಟಂಥ ಏನು ಆರ್ನಮೆಂಟ್ಸ್ ಇದೆ, ಸಿಲ್ವರ್ ಇರ್ಬೋದು, ಗೋಲ್ಡ್ ಇರ್ಬೋದು, ಆ ಆರ್ನಮೆಂಟ್ಸಿನ ಕಳ್ತನ ಆಗಿದೆ. ಸುಮಾರು 200 ಕೋಟಿ ಆಗುವಷ್ಟು ಕಾಣಿಕೆ ಏನು ಭಕ್ತರು ಕೊಟ್ಟಿದ್ದಾರೋ ರಾಮ ಮಂದಿರದಲ್ಲಿ, ಆ ಒಂದು 200 ಕೋಟಿಯ ಕಳ್ಳತನ ಇವತ್ತಾಗಿದೆ. ಅದು ಬರೀ 200 ಕೋಟಿಗೆ ಸೀಮಿತನ ಅಂತ ಪ್ರಶ್ನೆ ಕೇಳಬೇಕಾಗುತ್ತೆ. ಇವತ್ತಿನ ಒಂದು ರಿಪೋರ್ಟ್ಸ್ ಪ್ರಕಾರ ಈ ಒಂದು ದೊಡ್ಡ 200 ಕೋಟಿಯ ಒಂದು ಏನು ಕಳ್ಳತನ ನಡೆದಿದೆ, ಇದರಲ್ಲಿ ಬಹಳ ದೊಡ್ಡ ದೊಡ್ಡ ಹೆಸರುಗಳ ಇನ್ವಾಲ್ವ್ಮೆಂಟ್ ಇದೆ. ಇವರ ಹೆಸರುಗಳು ಹೊರಗಡೆ ಬಂದರೆ ಒಂದು ರಾಜ್ಯ ಸರ್ಕಾರನೇ ಪತನ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಮಾಹಿತಿಗಳು ಮತ್ತು ಇನ್ಫಾರ್ಮೇಷನ್ಸು ಹೊರಗಡೆ ಬರ್ತಾ ಇದೆ. ಸೊ ಹೀಗೆ ಬಂದರೆ ಪ್ರಶ್ನೆ ಮಾಡಬೇಕಾಗುತ್ತೆ, ರಾಮನ ಹೆಸರಿನಲ್ಲಿ ರಾಮ ಮಂದಿರ ಮಾಡಿದ್ರಿ, ಅಧಿಕಾರಕ್ಕೆ ಬಂದ್ರಿ, ದೇಶದಲ್ಲಿ ಸಾಕಷ್ಟು ಅಶಾಂತಿಯನ್ನು ವಾತಾವರಣವನ್ನು ಮೂಡಿಸಿದ್ರಿ, ರಾಮನ ಹೆಸರಿನಲ್ಲಿ ಏನೆಲ್ಲ ಬೇಕು ನಿಮ್ಮ ಅಧಿಕಾರಕ್ಕೆ ಬರಲಿಕ್ಕೆ ಎಲ್ಲ ಮಾಡಿದ್ರಿ. ಇವತ್ತು ರಾಮನ ಹೆಸರಿನಲ್ಲಿ ಕಳ್ಳತನೂ ಸಹ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅದು ಯಾವ ರಾಜ್ಯದಲ್ಲಿ? UPಯಲ್ಲಿ. ಮತ್ತು ಇವರು ಏನು ಹೇಳ್ತಾರೆ, ಯೋಗಿ ಆದಿತ್ಯನಾಥ್ ಒಂದು ದೊಡ್ಡ ಶಕ್ತಿಯುತ ಏನು ಮುಖ್ಯಮಂತ್ರಿಗಳು, ಮುಂಬರುವ ದಿನಗಳಲ್ಲಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ ಅಂತ ಹೇಳುವಂಥ BJPಯವರು ಇವತ್ತು ಉತ್ತರ ಕೊಡಬೇಕಾಗುತ್ತೆ. ಇದೇ UP ಸರ್ಕಾರದಲ್ಲಿ ಸೋ ಕಾಲ್ಡ್ ಯೋಗಿ ಆದಿತ್ಯನಾಥ್, ಅಜಯ್ ಬಿಸ್ತನ್ ಅವರು ಯಾರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಈ ಥರ ಒಂದು 200 ಕೋಟಿಯ ಸ್ಕ್ಯಾಮ್, 200 ಕೋಟಿಯ ಕಳ್ಳತನ ಅಥವಾ ಇದಕ್ಕಿಂತ ಜಾಸ್ತಿನೇ ಇರ್ಬೋದು, ಸುಮಾರು 5,000 ಕೋಟಿ ಅಂತ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಬಟ್ 200 ಕೋಟಿಯ ಕಳ್ಳತನ ಹೇಗಾಯಿತು ಅನ್ನುವಂಥ ಪ್ರಶ್ನೆ ಕೇಳಬೇಕಾಗುತ್ತೆ. ಈ 200 ಕೋಟಿಯನ್ನು ಯಾರು ಕದ್ರು ಅನ್ನೋದು ಪ್ರಶ್ನೆ ಇವತ್ತು ಬಹಳ ಮುಖ್ಯವಾಗುತ್ತೆ. ಈ 200 ಕೋಟಿಯನ್ನು ಕದ್ದವರು ಅಲ್ಲೇ ಕೆಲಸ ಮಾಡುವವರ, ಅಥವಾ ಬೇರೆ ಬೇರೆ ಕಡೆಯಿಂದ ಪ್ರೇರಣೆ ತಗೊಂಡು ಹೊರಗಡೆಯಿಂದ ಬಂದು ಆ ಒಂದು ದೊಡ್ಡ ಒಂದು ಚೈನ್ ಆಫ್ ಕಮಾಂಡ್ ಅಂತ ಹೇಳ್ತಿರಲ್ಲ, ಆ ಚೈನ್ ಆಫ್ ಕಮಾಂಡಿಂದ ಆಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಇವತ್ತು ಭಕ್ತರು ಕೇಳಬೇಕಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಭಕ್ತರು ಕೇಳಬೇಕಾಗುತ್ತೆ. ಯಾವ ಥರ ಇಂಥ ಒಂದು ದೇವಸ್ಥಾನದಲ್ಲಿ ಇಷ್ಟು ಒಂದು ಕಳ್ಳತನ ಹೇಗೆ ನಡೆಯೋಕ್ಕೆ ಸಾಧ್ಯ ಅಂತ ಇವತ್ತು ಭಕ್ತರು ಯಾರು ಶ್ರದ್ಧೆಯಿಂದ ರಾಮ ಮಂದಿರ ಕಟ್ಟಲಿಕ್ಕೆ ದುಡ್ಡು ಕೊಟ್ಟರು, ರಾಮನ ಹೆಸರಿನಲ್ಲಿ ಓಟ್ ಹಾಕಿದ್ರು, ಎಲ್ಲ ಶ್ರದ್ಧೆ ಇರೋರು ಇವತ್ತು ಈ ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ.